ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಗೆ ನಾವು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಸರುಕಾಳು ಪಲ್ಯ ಮಾಡೋದು ತೋರಿಸ್ತೀನಿ ರೀ. ಹೆಸರುಕಾಳು ಪಲ್ಯ ಗ್ರೇವಿ ಟೈಪ್ ಮಾಡ್ಬೋದು, ಡ್ರೈ ಮಾಡ್ಬೋದು, ಈ ರೀತಿ ಡಿಫ್ರೆಂಟ್ ಟೈಪ್ ಮಾಡ್ತೀವಿ. ಅದ್ರಾಗ ನಾನು ನಿಮ್ಗೆ ಒಂದು ಟೈಪ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 1 ಕಪ್ ಅಷ್ಟು ಹೆಸರುಕಾಳು ತೊಗೊಂಡೇನಿ. ಈ ಹೆಸರುಕಾಳು ಕ್ಲೀನ್ ಮಾಡಿ ತೊಗೊಂಡೇನಿ. ಜವಾರಿ ಹೆಸರುಕಾಳು ಅದಾವು. ಇವನ್ನ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತೊಳ್ಕೊತೀನಿ. ತೊಳೆದ್ಮೇಲೆ ಮತ್ತೊಂದು 2 ಕಪ್ ಅಷ್ಟು ನೀರು ಹಾಕಿ ಇದನ್ನು 3 ವಿಸಿಲ್ ಹೊಡೆಸ್ಕೋತೇನೆ ನೋಡಿರಿ. ನಿಮ್ಗೆ ಒಂದು ಸ್ವಲ್ಪ ಗಟ್ಟಿ ಬೇಕಂತ 2 ವಿಸಿಲ್ ಹೊಡೆಸ್ಕೊರಿ. ನಾನು 3 ವಿಸಿಲ್ ಹೊಡೆಸ್ಕೋತೇನೆ ನೋಡಿರಿ. 3 ವಿಸಿಲ್ ಆಗ್ಯಾವು. ಹೆಸರುಕಾಳು ಮಸ್ತ್ ಕುದ್ದಾವು. ಇದಕ್ಕೆ ಸ್ವಲ್ಪ ಗಟ್ಟಿ ಬೇಕಂತ 2 ವಿಸಿಲ್ ಹೊಡೆಸ್ಕೊರಿ. ಈಗ ಇವನ್ನ ನೀರು ಬಸದ ಸೈಡಿಗೆ ಇಟ್ಕೋತೀನಿ. ಈ ಕಡೆ ಒಂದು ಪ್ಯಾನ್ನಾಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ಅದಕ್ಕಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವ ಹಾಕ್ಕೊಂಡು ಚಟ್ಪಟ್ ಅಂದಮೇಲೆ 2 ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೋತೀನಿ. ನಾ ಬಿಗ್ ಸೈಜ್ ಇತ್ತು ಒಂದು ಹಾಕ್ಕೊಂಡೇನಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಸುಲಿದಾಗ ಜಜ್ಜಿಟ್ಕೊಂಡಿ ನಾವು ಚೌಳ ಅವನು ಹಾಕ್ಕೊಂಡು ಚಲೋತ್ತಾಗ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ. ನಾವು ಬೆಳ್ಳುಳ್ಳಿ ಸ್ವಲ್ಪ ಎಲ್ಲ ಅಡುಗೆಗೆ ಹಾಕ್ತೇವೆ, ಯಾಕಂದ್ರೆ ಭಾಳ ರುಚಿ ಕೊಡ್ತೈತಿ, ನಮ್ಮ ಹೆಲ್ತಿಗೂ ಭಾಳ ಚಲೋ. ಈಗ ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಎಲ್ಲನೂ ಚಲೋತ್ತಾಗ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೀಗ 1 ದೊಡ್ಡ ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕ್ಕೋತೀನಿ. ಕೆಲವೊಬ್ಬರ ಹುಣಸೆ ಹಣ್ಣು ಹಾಕಿ ಮಾಡ್ಕೋತಾರೋ, ಇನ್ನು ದೇವಸ್ಥಾನಕ್ಕೆ ಪ್ರಸಾದ ಅಂತ ಕೊಡ್ತಾರೆ ನೋಡ್ರಿ, ಅದನ್ನ 1 ಸೀಟಿ ಹೊಡಿಸಿ ಕೊಬ್ಬರಿ ಹಾಕಿ ಬರೀ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಕೊಡ್ತಾರೋ, ಅದು ಮಸ್ತ್ ಇರ್ತೈತಿ. ಅದನ್ನು ಒಮ್ಮೆ ಮಾಡಿ ತೋರಿಸ್ತೀನಿ. ಈ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಚಲೋ ಕರಿದ ಮೇಲೆ ಈಗ ಇದಕ್ಕೆ ಉಪ್ಪ ಖಾರ ಹಾಕೊಂಡು ನಾ ಇಲ್ಲೇ 1 ಟೇಬಲ್ ಸ್ಪೂನ್ ಹಸಿ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನೀವು ಬೇಕಂದ್ರೆ ಒಣ ಖಾರನೂ ಹಾಕ್ಕೋಬೋದು, ನಡಿತೈತಿ. ಒಣ ಖಾರ ಹಾಕೊಂಡ್ರು ಇನ್ನೂ ರುಚಿ ಆಗ್ತೈತಿ. ಈಗಿನಿಷ್ಟು ಎಲ್ಲನೂ ಉಪ್ಪು ಖಾರ ಎಲ್ಲ ಹಿರ್ಕೋತಕ ಚಲೋತ್ತಾಗ ಫ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೆ ಏನು ನೀರು ಬಸದು ಇಟ್ಕೊಂಡಿನ ಹೆಸರು ಕಾಳು ಅವನ್ನ ಹಾಕ್ಕೋತೀನಿ. ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನಾವು ಆಲ್ರೆಡಿ ಹೆಸರು ಕಾಳನ್ನ ಚಲೋತ್ತಾಗ ಕುದಿಸೇವಿ. ಈಗ ಬರೀ ಉಪ್ಪು ಖಾರ ಕುಡ್ಕೊಂಡ್ರೆ ಸಾಕು. ಇದನ್ನೇನು ಭಾಳ ಕುದಿಸ್ಬೇಕಂತೇನಿಲ್ಲ. ಎಲ್ಲನೂ ಚಲೋತ್ತಾಗ ಮಿಕ್ಸ್ ಕೊಟ್ಟು ಇದನ್ನು ಸ್ವಲ್ಪ ನಿಮ್ಗೆ ಗ್ರೇವಿ ಟೈಪ್ ಬೇಕಂತಂದ್ರೆ ಆ ಕುದಿಸಿದ ನೀರನ್ನೇ ಇರ್ತಾವೆ ನೋಡಿರಿ, ಅದ ನೀರನ್ನು ಸ್ವಲ್ಪ ಹಾಕ್ಕೋತೀನಿ. ನಂಗೆ ಸ್ವಲ್ಪ ರಸ ಬೇಕಂತ ಹೇಳಿ ಇದನ್ನ ಹಾಕ್ಕೊಂಡು ಮತ್ತು ಮಿಕ್ಸ್ ಕೊಡ್ತೀನಿ. ಇದನ್ನು 2 ನಿಮಿಷ ಲಿಡ್ ಮುಚ್ಚಿ ಬೇಯಿಸಕ್ಕೆ ಬಿಡ್ತೀನಿ. ನೋಡಿರಿ 2 ನಿಮಿಷ ಆಗೈತಿ. ಈಗ ನೀವು ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿರಿ, ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ತಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ. ಇದು ಆರಿದ ಮೇಲೆ ಗಟ್ಟಿ ಆಕೈತೆ, ಅದಕ್ಕೆ ಈಗ ಸ್ವಲ್ಪ ತಳ್ಳಗನ ಮಾಡ್ಕೋಬೇಕ್ರಿ. ಇದನ್ನು ಮತ್ತೊಂದು ನಿಮಿಷ ಬೇಯಿಸಕ್ಕೆ ಇಡ್ತೀನಿ. ನೋಡಿರಿ 1 ನಿಮಿಷ ಆಗೈತಿ. ಎಷ್ಟು ಮಸ್ತ್ ಪಲ್ಯ ರೆಡಿ ಆಗೈತಿ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೋಡಿ ತುಪ್ಪ ಹಾಕ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ರೊಟ್ಟಿ ಚಪಾತಿ ಜೋಡಿ ಅಂತೂ ಇನ್ನೂ ಮಸ್ತ್ ಹತ್ತೈತಿ. ಇದನ್ನು ನೀವು ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.